ಹಾಯ್ ಆ್ಯಕ್ಷನ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಮ್ಮೆ ಟೆಸ್ಟಿಮನಿ. ಶಿವಲಿಂಗಣ್ಣವರೇ ಮೇಂಟೈನ್ ಮಾಡಿರುವಂಥ ಶಿವಲಿಂಗಣ್ಣವರ ಸ್ನೇಹಿತರ ತೋಟ ಕೋಸು, ಎಲೆಕೋಸು ಕೇಳಿದಿರಲ್ಲ, ಎಲೆಕೋಸು ತೋಟ. ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಯೂನಿಫಾರ್ಮಿಟಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಭಾಳ ಖುಷಿಯಾಗುತ್ತೆ. ನಾನು ಸಾಕಷ್ಟು ಕೋಸು ತೋಟಗಳಿಗೆ ವಿಸಿಟ್ ಮಾಡಿದ್ದೀನಿ. ಇಷ್ಟು ದಕ್ಷತೆಯಾಗಿ ಮತ್ತು ಯೂನಿಫಾರ್ಮಿಟಿಯಾಗಿ ಮತ್ತು ಏನೂ ಒಂದು ಚುಕ್ಕಿ ಇಲ್ದಾನೆ ನೋಡಿ. ಈ ಥರ ಬೆಡ್ಗಳಲ್ಲಿ ನೋಡ್ತಾ ಇದ್ದೀನಿ. ಇದೆಲ್ಲ ಕೋಸಾಗೋದು. ಇದು 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 ಬೇರೆ ಹೊಲಗಳಲ್ಲಿ ಎಲೆ ಮೇಲೆ ಡಾಟ್ಸ್ ಇರುತ್ತೆ, ಅಥವಾ ಯೂನಿಫಾರ್ಮಿಟಿನೇ ಇರಲ್ಲ, ಒಂದು 2-3 ಗಿಡ ಸತ್ತೋಗಿರ್ತವೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಭಾಳ ಖುಷಿಯಾಗುತ್ತೆ. ಶಿವಲಿಂಗಣ್ಣ ಜಸ್ಟ್ ಸಿಂಪಲಾಗಿ ಹೇಳಿ, ನಿಮ್ಮ ಟೆಸ್ಟಿಮೋನಿ ನಮ್ಮ ಆ್ಯಡ್ಶಾಪ್ ವಿಕ್ಟ್ರಿ ಟೀಮ್ಗೆ ಭಾಳ ಹೆಲ್ಪ್ ಆಗ್ತಾಯಿದೆ. ಸಾಕಷ್ಟು ರೈತರು ಮತ್ತು ನನ್ನಲ್ಲಿ ವರ್ಕ್ ಮಾಡ್ತಾ ಇರುವಂಥ ಡಿಸ್ಟ್ರಿಬ್ಯೂಟರ್ಗಳಿಗೆ ಇದು ಒಂದು ಅಮೃತ ಸಿಕ್ತಂಗೆ. ಕೋಸ್ದು ವೀಡಿಯೋ ಇದ್ದರೆ ಕಳಿಸಿ ಸರ್, ಟೊಮೊಟೊದು ವೀಡಿಯೋ ಇದ್ದರೆ ಕಳಿಸಿ ಸರ್, ಬೀನಿಸ್ದು ವೀಡಿಯೋ ಇದ್ದರೆ ಕಳಿಸಿ ಸರ್ ಅನ್ನುವಂಥ ಪ್ರಶ್ನೆಗಳಿಗೆ ಇದು ಉತ್ತರ ಇದು. ಹಾಗಾಗಿ ಶಿವಲಿಂಗಣ್ಣ ಮತ್ತೊಮ್ಮೆ ನೀವು ಈ ಕೋಸ್ಗೆ ಏನೇನೆಲ್ಲ ಹಾಕಿದ್ದೀರಿ ಅಂತ ಒಂದು ಚಿಕ್ಕದಾಗಿ ಚೊಕ್ತಾಗಿ ಹೇಳಿ ಅಣ್ಣ. ಸರ್ ಸೇಮು ಇದಕ್ಕೂ ಅದೇ ಥರನೇ, ಬೀನ್ಸ್ಗೆ ಯಾವ ಥರ ಮಾಡಿಸಿದ್ದೀನಿ ಅದೇ ಥರ ಈ ಎಲೆಕೋಸ್ಗೂ ಕೂಡ ಮಾಡಿಸಿದ್ದೀನಿ. ಬೆಡ್ಗೆ DNC 90 ಗ್ರಾನುವಲ್ಲು, ಭೂಮಿ ಸುಧಾ ಗ್ರಾನುವಲ್ಲು, ಭೂಮಿರ ಗ್ರಾನುವಲ್ನ, ಕ್ರಾಪ್ ಸುಧಾ ಗ್ರಾನುವಲ್ಲು, ಕ್ರಾಪ್ ಸುಧಾ ಗ್ರಾನುವಲ್ನ ಬೆಡ್ಗೆ ಸೇರಿಸಿದ್ದೀವಿ. ಓಕೆ. ಮತ್ತೆ ನಾವು ಡ್ರಿಪ್ನಲ್ಲಿ DNC 90 ಲಿಕ್ವಿಡ್, ಕ್ರಾಪ್ ಸುಧಾ ಲಿಕ್ವಿಡ್ ಕೊಟ್ಟಿದ್ದೀವಿ. ಸ್ಪ್ರೇ ಭೂಮಿ ಸುಧಾ ಪ್ರೀಮಿಯಂ ಮಾಡಿದ್ದೀವಿ, ಭೂಮಿ ಸುಧಾ ಪೌಚ್ ಮಾಡಿಸಿದ್ದೀವಿ. ಓಕೆ. ಇದು ಕೋಸು ಒಂದಂಗೆ ಸುಮಾರು ಪೆಸ್ಟಿಸೈಡ್ನ ತುಂಬಾ ಮಾಡಬೇಕಾಗುತ್ತೆ. ಓಕೆ. ಆ ಥರದ ಒಳ್ಳೊಳ್ಳೆ ಕಾಸ್ಟ್ಲಿ, ಅದರಲ್ಲೂ ಒಳ್ಳೆ ಸಿಂಜೆಂಟಾ ಕಂಪ್ನಿಯ ಪೆಸ್ಟಿಸೈಡ್ಗಳನ್ನೇ ಮಾಡಿದ್ದೀವಿ. ಓಕೆ. ಸದ್ಯಕ್ಕೆ ಸಿಂಜೆಂಟಾ ಕಂಪ್ನಿ ಮತ್ತು BSM ಕಂಪ್ನಿಗಳನ್ನ ಪೆಸ್ಟಿಸೈಡ್ಗಳನ್ನೇ ಮಾಡಿದ್ದೀವಿ. ತುಂಬಾ ಎಕ್ಸಲೆಂಟ್ ಆಗಿ ಬಂದಿದೆ. ಅದೇ ಪೆಸ್ಟಿಸೈಡ್ ಫಂಗಿಸೈಡ್ ನಮ್ಮಲ್ಲಿ ಇಲ್ಲ, ಹಂಗಾಗಿ ನಾವೆಲ್ಲರಿಗೂ ರೈತರಿಗೆ ಹೇಳ್ತೀವಿ ಪೆಸ್ಟಿಸೈಡ್ ಫಂಗಿಸೈಡ್ ಒಳ್ಳೆ ಕಂಪ್ನಿ ನೀವು ಮಾಡ್ಕೊಳ್ಳಿ ಅಂತ. ಬಟ್ ಗ್ರೋತು, ಯೂನಿಫಾರ್ಮಿಟಿ, ಇಳುವರಿ ಬಗ್ಗೆ ನೀವೇನು ಹೇಳ್ತೀರಣ್ಣ? ಇಳುವರಿ ತುಂಬಾ ಚೆನ್ನಾಗಿದೆ. ಈಗ ಎಕರೆ ಇದು 1 ಎಕರೆ, ಇದೇ ತರ ಇದು 3 ಎಕರೆ ಪ್ಲಾಂಟ್ ಇದೆ. ಅಲ್ಲಲ್ಲಿ 1 ಎಕರೆ ಮಾಡಿದೀವಿ. ಓಕೆ. ಜಾಗದ ಅಭಾವದಿಂದ. ಓಕೆ. ಇದು 1 ಎಕರೆ 25,000 ಎಲೆಕೋಸು ಸಸಿಗಳನ್ನ ನಾಟಿ ಮಾಡಿದೀವಿ. ಓಕೆ. 40 ಟನ್ ಕೋಸು ಬರುವಂತ ಸಾಧ್ಯತೆ ಇದೆ. ಈಗ ಅವರೇಜ್ ರೇಟ್ ಒಂದು ಕೆಜಿಗೆ ಏನ್ ಸಿಗ್ಬೋದಣ್ಣ? ಇವಾಗ ಇವತ್ತಿನ ರೇಟ್ 17 ರೂಪಾಯಿ ಇದೆ. ಇನ್ನ ಒಂದು 20 ದಿವಸ ಬೇಕು ಇದು ಹಾರ್ವೆಸ್ಟ್ ಬರ್ಲಿಕ್ಕೆ. ಓಕೆ. ಅವತ್ತು ಏನಿರುತ್ತೆ ಆ ರೇಟ್. 40 ಟನ್ ಅಂತ ಹೇಳಿದ್ರೆ ಇಟ್ಸ್ ಯೂಸ್ ಕ್ರಾಪ್. ಹೌದು. 3 ಎಕರೆಯಲ್ಲಿ 40 ಟನ್ ಅಂತ ಹೇಳಿದ್ರೆ ಒಳ್ಳೆ ಇಳುವರಿ. ಸರಿ, 1 ಎಕರೆಯಲ್ಲಿ 40 ಟನ್. ಹೌದು. 3 ಎಕರೆ ಅಂತ ಹೇಳಿದ್ರೆ 4×3 12 120 ಟನ್. ದೊಡ್ಡ ಮಟ್ಟದ ಒಂದು ಬೆಳೆ ಇದು. ಬಟ್ ನೀವ್ ಹೇಳೋ ಲೆಕ್ಕ ನೋಡಿದ್ರೆ ಬರೀ 10 ರಿಂದ 15 ರೂಪಾಯಿ 20 ರೂಪಾಯಿ ಸಿಕ್ಬಿಟ್ರು ಸಾಕು. ಅವರೇಜು ಸಿಗಲ್ಲ, 15 ರೂಪಾಯಿ ಸಿಕ್ಕಿದ್ರು ಒಳ್ಳೆ ಲಾಭಾಂಶ ನೋಡ್ಬೋದು. ಹಂಗಾಗಿ ಇದು ಎಷ್ಟು ತಿಂಗಳ ಕ್ರಾಪ್ ಅಣ್ಣ? ಇದು 3 ತಿಂಗಳ ಕ್ರಾಪು. ಈಗ 2 ತಿಂಗಳ ಮೇಲೆ 10 ದಿವಸ ಆಗಿದೆ, ಅಂದ್ರೆ 70 ದಿನ ಆಗಿದೆ. ಇನ್ನ ಒಂದು 20 ದಿನ ಬೇಕು ಹಾರ್ವೆಸ್ಟ್ ಬರಕ್ಕೆ. 20 ದಿನಕ್ಕೆ ಒಂದೇ ಸರಿ ಕಟಾವಾಗುತ್ತೆ. ಒಂದೇ ಸರಿ ಕಟಾವಾಗ್ಬಿಡುತ್ತೆ. ಒಂದು ಕಂಪ್ನಿಯವ್ರು ಬರ್ತಾರೆ, ಒಂದೇ ಸರಿ ಕಟಾವ್ ಮಾಡ್ಕೊಂಡು ಹೋಗ್ತಾರೆ. ಓಕೆ. ಆ್ಯಡ್ಶಾಪ್ ಉತ್ಪನ್ನಗಳನ್ನ ಮೊದಲನೇ ಸರ್ ಬಳಸಿರೋದ್ರಿಂದ ಹಿಂದೆ ಬೆಳೆಸ್ತಿದ್ದಕ್ಕೂ ಇದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಣ್ಣ? ಸರ್, ಹಿಂದೆ ನಾನು ಒಂದು 3 ವರ್ಷಗಳಿಂದ ಕೋಸ್ ಬೆಳೆದಿದ್ದೆ. ಅವಾಗ ಒಂದು 20 ಟನ್ ಬೆಳೆದಿದ್ದೆ. ತುಂಬಾ ಪೆಸ್ಟಿಸೈಡ್ ಮತ್ತೆ ಈ ತರದ ಗೊಬ್ಬರಗಳೆಲ್ಲ ಬಳಸಿರ್ಲಿಲ್ಲ. ಆ್ಯಡ್ಶಾಪ್ ಗೊಬ್ಬರ ಬಳಸಿ 40 ಟನ್ ಬರೋ ಸಾಧ್ಯತೆ ಇದೆ. ಹಾಗಾದ್ರೆ ಆ್ಯಡ್ಶಾಪ್ ಗೊಬ್ಬರಗಳು ನಿಮ್ಗೆ ಒಂದು ಎನರ್ಜಿ ಕೊಟ್ಟವೆ. ಟೊಮೊಟೊ ಇಂದ ಹಿಡ್ದ, ಬೀನಿಸ್ ಇಂದ ಹಿಡಿದು ಎಲ್ಲ ಬೆಳೆಯಿಂದ ತುಂಬಾ ಆ್ಯಡ್ಶಾಪ್ ಒಳ್ಳೆ ಎನರ್ಜಿ ಕೊಟ್ಟಿದೆ. ಓಕೆ. ಉತ್ಸಾಹ ಕೊಟ್ಟಿದೆ, ಲೈಫ್ನೇ ಕೊಡ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ ಶಿವಲಿಂಗಣ್ಣನಿಗೆ ಥ್ಯಾಂಕ್ಸ್ ಹೇಳೋಣ. ಶಿವಲಿಂಗಣ್ಣ, ಕೋಸ್ ವಿಚಾರವಾಗಿ ಯಾರಾದ್ರೂ ಫೋನ್ ಮಾಡಿದ್ರೆ ನಿಮ್ಮ ನಂಬರ್ ಹೇಳ್ಬೋದಾ? ಖಂಡಿತ. 9482871817. ಇನ್ನೊಂದ್ಸರಿ ಹೇಳ್ತೀನಿ, 9482871817. ನಿಮ್ಮಿಂದ 100 ಜನ ಆ್ಯಡ್ಶಾಪ್ ಡಿಸ್ಟ್ರಿಬ್ಯೂಟರ್ಗಳು ಇವತ್ತು ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಆ ಕಟ್ಕೊಳ್ಳುವಂಥವ್ರಿಗೆ ನೀವು ಇವತ್ತು ಒಂದು ದಾರಿಯಾಗಿದ್ದೀರಿ. ನಿಮ್ಮ ಈ ನಿಸ್ವಾರ್ಥ ಒಂದು ಸೇವೆ, ಈ ನಿಸ್ವಾರ್ಥತೆಯಿಂದ ಕೊಡ್ತಾ ಇರುವಂಥ ಒಂದೊಂದು ಟೆಸ್ಟಿಮನಿಗಳು ಕೂಡ ಎಲ್ಲೋ ದೊಡ್ಡ ಮಟ್ಟದ ಒಂದು ಬದಲಾವಣೆಯನ್ನು ಈ ಮಣ್ಣಿಗೆ ಮತ್ತು ಗ್ರಾಮೀಣ ಪ್ರದೇಶದ ಯುವಕರಿಗೆ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಧನ್ಯವಾದಗಳು. ಥ್ಯಾಂಕ್ ಯು.